ಕಥೆ ಸಂಬಂಧಗಳ ಬೆಲೆ. ಸೊಸೆ ಶಾಲಿನಿಯನ್ನು ಕರೆದು, ಮಗ ಪ್ರಕಾಶ್ ತನ್ನ ಆಫೀಸಿನಿಂದ ಬರುವುದು ಇನ್ನು ತಡವಾಗಬಹುದು. ಇತ್ತೀಚೆಗೆ ನನಗೆ ಹಸಿವನ್ನು ತಡೆದುಕೊಳ್ಳಲು ಆಗುತ್ತಿಲ್ಲ. ನೀನು ನನಗೆ ಊಟ ಹಾಕಿಕೊಟ್ಟರೆ ತುಂಬಾ ಉಪಕಾರ ಆಗುತ್ತದೆ. ಊಟ ಮಾಡಿ ಸ್ವಲ್ಪ ಹೊರಗೆ ಹೋಗಿ ಬರುತ್ತೇನೆ ಎಂದು ದಯನೀಯವಾಗಿ ಚಂದ್ರಪ್ಪನವರು ಕೇಳಿಕೊಂಡರು. ಶಾಲಿನಿ ತನ್ನ ಕಣ್ಣು ಕೆಡಿಸಿ, ನಿಮ್ಮ ಮಗ ಹಗಲೆಲ್ಲ ಆಫೀಸಿನಲ್ಲಿ ದುಡಿದು ಸುಸ್ತಾಗಿ ಬರುತ್ತಾರೆ. ಅವರು ಊಟ ಮಾಡುವಾಗ ಅವರಿಗೆ ಚಪಾತಿ ಕಡಿಮೆಯಾದರೆ ಮರಳಿ ನೀವು ಮಾಡಿಕೊಡುತ್ತೀರಾ ಏನು? ಅದಕ್ಕೆ ಅವರು ಬಂದು ಊಟ ಮಾಡಿದ ನಂತರವೇ ನಿಮಗೆ ಊಟ ಸಿಗುತ್ತದೆ ಎಂದು ಸಿಟ್ಟಿನಿಂದ ಹೇಳಿದಳು. ಚಂದ್ರಪ್ಪನವರು ಸುಮ್ಮನೆ ಮಗ ಮನೆಗೆ ಬರುವ ದಾರಿಯನ್ನೇ ಕಾಯುತ್ತಾ ಕುಳಿತರು. ಸ್ವಲ್ಪ ಹೊತ್ತಿನಲ್ಲಿ ಪ್ರಕಾಶ್ ಮನೆಗೆ ಬಂದ. ಇಬ್ಬರು ಗಂಡ ಹೆಂಡತಿ ಕೂಡಿಕೊಂಡು ಊಟ ಮಾಡಿದರು. ಚಂದ್ರಪ್ಪನವರು ಅವರಿಬ್ಬರು ಊಟ ಮುಗಿಸಿ ಏಳುವುದನ್ನೇ ಕಾಯುತ್ತಾ ಒಂದು ಕಡೆ ಕುಳಿತರು. ಮಗ ಮತ್ತು ಸೊಸೆ ಇಬ್ಬರೂ ಊಟ ಮಾಡಿ ತಮ್ಮ ಕೋಣೆಗೆ ಹೋದ ನಂತರ ಚಂದ್ರಪ್ಪನವರು ಊಟ ಮಾಡಲು ಹೋಗಿ ನೋಡಿದರೆ ಕೇವಲ ಒಂದೇ ಒಂದು ಚಪಾತಿ ಮತ್ತು ಸ್ವಲ್ಪವೇ ಪಲ್ಯ ಉಳಿದಿತ್ತು. ಅವರಿಗೆ ಊಟ ಕಡಿಮೆಯಾಯಿತು. ಆದರೆ ಅದನ್ನು ಮಗ ಸೊಸೆಗೆ ಹೇಳಿದರೆ ಏನು ಉಪಯೋಗ? ಅವರಿಗೆ ದಿನವೂ ಇದೇ ಹಣೆಬರಹ ಆಗಿತ್ತು. ಪಾಪ, ದಿನವೂ ಹೀಗೆ ಅರ್ಧ ಹೊಟ್ಟೆ ಊಟ ಮಾಡಿ ಮಲಗಿಕೊಳ್ಳುತ್ತಿದ್ದರು. ಮರುದಿನ ಮಗ ಸೊಸೆ ಮಧ್ಯಾಹ್ನದ ಊಟ ಮಾಡಿ ಹೊರಗೆ ಎಲ್ಲಿಗೋ ಹೋದರು. ಸಂಜೆ ಚಂದ್ರಪ್ಪನವರಿಗೆ ಹೊಟ್ಟೆ ಹಸಿದಂತಾಗಿ ಅಡುಗೆ ಮನೆಗೆ ಹೋಗಿ ನೋಡಿದಾಗ ಬೆಳಿಗ್ಗೆ ಮಾಡಿಟ್ಟಿದ್ದ 2 ರೊಟ್ಟಿಗಳು ಇದ್ದದ್ದನ್ನು ನೋಡಿ ಹೋದ ಜೀವ ಬಂದಂತಾಯಿತು. ಇನ್ನೇನು ಅವುಗಳನ್ನು ತಿನ್ನಬೇಕು ಅನ್ನುವಷ್ಟರಲ್ಲಿ ಮಗ ಸೊಸೆ ಮರಳಿ ಮನೆಗೆ ಬಂದು ಬಿಟ್ಟರು. ಶಾಲಿನಿ ಚಂದ್ರಪ್ಪನವರ ಕೈಯಲ್ಲಿ ತಟ್ಟೆ ಹಿಡಿದಿದ್ದನ್ನು ನೋಡಿ ಅಡುಗೆ ಮನೆಗೆ ಬಂದು ತನ್ನ ಮಾವನಿಗೆ, ಮಾವ, ಮತ್ತೆ ತಟ್ಟೆಯನ್ನು ಏಕೆ ಕಸಿಯ ಮಾಡುತ್ತಿದ್ದೀರಾ? ರೊಟ್ಟಿಯನ್ನು ಹಾಗೆ ಕೈಯಲ್ಲಿ ಹಿಡಿದುಕೊಂಡು ತಿನ್ನಿರಿ. ಪದೇ ಪದೇ ತಟ್ಟೆಯನ್ನು ತೊಳೆಯಲು ನಾನು ನಿಮ್ಮ ಮನೆ ಕೆಲಸದವಳಲ್ಲ ಎಂದು ಕಟುವಾಗಿ ಹೇಳಿದಳು. ಚಂದ್ರಪ್ಪನವರು, ಸೊಸೆ, ತಂಗಳ ರೊಟ್ಟಿ ನನ್ನ ಗಂಟಲಲ್ಲಿ ಇಳಿಯುವುದಿಲ್ಲ. ಅದಕ್ಕಾಗಿ ಸ್ವಲ್ಪ ಸಾಂಬಾರನ್ನು ಹಾಕಿ ನೆನೆಸಿ ಕಲಸಿಕೊಂಡು ತಿನ್ನುತ್ತೇನೆ ಎಂದು ಹೇಳಿದರು. ಆಗ ಶಾಲಿನಿ, ಸಾಂಬಾರ್ ಖಾಲಿಯಾಗಿದೆ. ಅದಕ್ಕೆ ರೊಟ್ಟಿಯನ್ನು ಕೈಯಲ್ಲಿ ಹಿಡಿದುಕೊಂಡು ತಿನ್ನಿ ಎಂದು ಹೇಳಿದ್ದು ಎಂದು ಹೇಳಿದಾಗ ಚಂದ್ರಪ್ಪನವರ ಕಣ್ಣಲ್ಲಿ ನೀರು ಬಂದಿತ್ತು. ಹೇಗೋ ಹೀಗೋ ಮಾಡಿ ಒಣಖಾರ, ಎಣ್ಣೆ ಹಾಕಿಕೊಂಡು ರೊಟ್ಟಿಯನ್ನು ಅಗೆಯತೊಡಗಿದರು. ಅವರ ಹಲ್ಲಿಗೆ ಆ ರೊಟ್ಟಿಯನ್ನು ನುರಿಸಲು ಸಾಧ್ಯವಾಗದೇ ಇದ್ದಾಗ ಅವರು ಮತ್ತೆ ಸೊಸೆಗೆ, ಸ್ವಲ್ಪ ಹಾಲನ್ನಾದರೂ ಕೊಟ್ಟು ಪುಣ್ಯ ಕಟ್ಟಿಕೊಳ್ಳಮ್ಮ, ಹಾಲು ರೊಟ್ಟಿಯನ್ನಾದರೂ ಕಲಸಿಕೊಂಡು ತಿನ್ನುತ್ತೇನೆ ಅನ್ನುವಷ್ಟರಲ್ಲಿ ಪ್ರಕಾಶ್ ಅವರಿಬ್ಬರ ಧ್ವನಿ ಕೇಳಿ ಅಡುಗೆ ಮನೆಗೆ ಬಂದು, ಅಪ್ಪ, ಯಾವಾಗಲಾದರೂ ನಮ್ಮನ್ನು ನೆಮ್ಮದಿಯಿಂದ ಇರಲು ಬಿಡು. ಏನು ಇರುತ್ತದೆಯೋ ಅದನ್ನು ತಿಂದು ಹೋಗು. ಅಷ್ಟಕ್ಕೂ ದಿನಪೂರ್ತಿ ಸುಮ್ಮನೆ ಕುಳಿತುಕೊಳ್ಳುವುದನ್ನು ಬಿಟ್ಟು ಬೇರೆ ಏನು ಕೆಲಸವಿದೆ ನಿನಗೆ? ಸ್ವಲ್ಪ ಹೊತ್ತಾದರೂ ನಮ್ಮನ್ನು ನೆಮ್ಮದಿಯಿಂದ ಇರಲು ಬಿಡು ಎಂದು ಹೇಳಿದ. ಚಂದ್ರಪ್ಪನವರು ಸುಮ್ಮನೆ ತಲೆ ತಗ್ಗಿಸಿಕೊಂಡು ತಮ್ಮ ಕೋಣೆಗೆ ಹೋಗಿ ತಮ್ಮ ಪತ್ನಿಯ ಫೋಟೋ ಮುಂದೆ ನಿಂತು ಬಿಕ್ಕಿ ಬಿಕ್ಕಿ ಅಳುತ್ತಾ, ಕುಸುಮ, ಈ ವಯಸ್ಸಿನಲ್ಲಿ ನನ್ನನ್ನು ಒಬ್ಬಂಟಿಯಾಗಿ ಬಿಟ್ಟು ಹೋಗಿಬಿಟ್ಟೆ. ಯಾರೊಂದಿಗೆ ಇರಲು ನನ್ನನ್ನು ಬಿಟ್ಟು ಹೋದೆಯೋ ಅವರಿಗೆ ನನ್ನ ಬಗ್ಗೆ ಒಂದಿಷ್ಟು ಕರುಣೆ ಇಲ್ಲ. ವಯಸ್ಸಾದ ಇಂತಹ ತಂದೆಯೊಂದಿಗೆ ಮಗ ಏನು ಸಂಬಂಧ ಇಲ್ಲದವರ ತರಹ ನಡೆದುಕೊಳ್ಳುತ್ತಿದ್ದಾನೆ. ಅರೆ ಕುಸುಮ, ಯಾವ ಮಗನಿಗಾಗಿ ನಾವು ನಮ್ಮ ಪೂರ್ತಿ ಜೀವನವನ್ನು ಸವೆಸಿದ್ದೇವೆಯೋ, ನಮ್ಮ ಇಷ್ಟಾರ್ಥಗಳನ್ನು ಮಣ್ಣು ಪಾಲು ಮಾಡಿದ್ದೇವೆಯೋ, ಅವನಿಗೆ ಚೆನ್ನಾಗಿ ಕಲಿಸಿ ದೊಡ್ಡವನನ್ನಾಗಿ ಮಾಡಿದ್ದೇವೆಯೋ, ನಮ್ಮ ಇಚ್ಛೆಗಳನ್ನು ಹತ್ತಿಕ್ಕಿ ಅವನ ಇಷ್ಟಗಳನ್ನು ನೆರವೇರಿಸಿದೆವೋ, ಅದೇ ಮಗನಿಗೆ ಇಂದು ತನ್ನ ತಂದೆಗೆ 2 ರೊಟ್ಟಿ ಕೊಡಲು ಕಷ್ಟವಾಗುತ್ತಿದೆ. ಅಂತಹ ಮಗನನ್ನು ಪಡೆಯಲು ನೀನು ಎಷ್ಟು ದೇವರಿಗೆ ಪೂಜೆ ಪುನಸ್ಕಾರ ಮಾಡಿದ್ದೆ. ನಮ್ಮ ವಯಸ್ಸೆಲ್ಲ ತುಂಬಾ ಕಷ್ಟಗಳಿಂದಲೇ ಕಳೆದವು. ಆದರೆ ಈ ಮುದಿ ವಯಸ್ಸಲ್ಲೂ ನಾನು ಕಷ್ಟದಿಂದಲೇ ಕಳೆಯುವ ಹಾಗೆ ಆಗಿದೆ. ಮಗನಿಗೆ ಈ ಕೈಲಾಗದ ವಯಸ್ಸಾದ ತಂದೆ ಭಾರವಾಗಿದ್ದಾನೆ ಅನ್ನುತ್ತಾ ಅಳತೊಡಗಿದರು. ಮೊನ್ನೆಯೂ ಕೂಡ ಸೊಸೆ ಶಾಲಿನಿ ಹೀಗೆಯೇ ಮಾಡಿದ್ದಳು. ದಿನವೂ ಬೇಗನೆ ಅಡುಗೆ ಆಗಿದ್ದರೂ ಕೂಡ ತಾವಿಬ್ಬರೂ ಗಂಡ ಹೆಂಡತಿಯ ಊಟದ ನಂತರವೇ ಚಂದ್ರಪ್ಪನವರಿಗೆ ಊಟ ಸಿಗುವ ಹಾಗೆ ಆ ದಿನವೂ ಕೂಡ ಚಂದ್ರಪ್ಪನವರಿಗೆ ತುಂಬಾ ಹೊಟ್ಟೆ ಹಸಿವಾಗಿತ್ತು. ಆದರೆ ಸೊಸೆ ಊಟ ಮಾಡು ಅಂತ ಹೇಳುವವರೆಗೂ ತಮ್ಮ ಹಸಿವನ್ನು ತಾಳಿಕೊಂಡು ಇರಬೇಕಾಗಿತ್ತು. ಅಷ್ಟಕ್ಕೂ ಶಾಲಿನಿ ತನ್ನ ಮಾವನಿಗೆ ಯಾವಾಗಲೂ ತೊಳೆದ ತಟ್ಟೆಯಲ್ಲಿ ಊಟವನ್ನು ಹಾಕಿ ಕೊಡುತ್ತಿರಲಿಲ್ಲ. ಅವತ್ತು ತಟ್ಟೆಯನ್ನು ತೆಗೆದುಕೊಳ್ಳಲು ಅಡುಗೆ ಮನೆಗೆ ಹೋದಾಗ ಸೊಸೆ ಶಾಲಿನಿ, ಮಾವ, ತೊಳೆದ ತಟ್ಟೆಯನ್ನು ಏಕೆ ತೆಗೆದುಕೊಳ್ಳುತ್ತಿದ್ದೀರಿ? ಪ್ರಕಾಶ್ ಉಂಡು ಬಿಟ್ಟ ತಟ್ಟೆಯಲ್ಲಿಯೇ ಊಟ ಮಾಡಿರಿ ಎಂದು ಹೇಳಿದಾಗ ಚಂದ್ರಪ್ಪನವರು, ಸೊಸೆ, ಆ ತಟ್ಟೆ ಪ್ರಕಾಶ್ ಉಂಡು ಮುಸುರೆಯಾಗಿದೆ ಎಂದು ಹೇಳಿದರು. ಆಗ ಶಾಲಿನಿ ಸಿಟ್ಟಿನಿಂದ, ಆದರೆ ಏನಾಯಿತು? ಅದು ನಿಮ್ಮ ಮಗ ಬಿಟ್ಟ ಮುಸುರೆ ಅಲ್ಲವೇ? ನಾನೇನೋ ನಾನು ಬಿಟ್ಟ ಮುಸುರೆ ತಟ್ಟೆಯಲ್ಲಿ ಊಟ ಮಾಡಲು ಹೇಳುತ್ತಿದ್ದೇನೆಯೇ ಎಂದು ಕೇಳಿದಳು. ಚಂದ್ರಪ್ಪನವರಿಗೆ ಅದನ್ನೆಲ್ಲ ನೆನೆಸಿಕೊಂಡು ತುಂಬಾ ಅಳು ಬಂದಿತ್ತು.
ತಮ್ಮ ಪತ್ನಿಯನ್ನು ನೆನೆಸಿಕೊಂಡು ತುಂಬಾ ಹೊತ್ತು ಅಳುತ್ತಾ ಮಲಗಿಕೊಂಡಾಗ ಅವರಿಗೆ ಯಾವಾಗ ನಿದ್ರೆ ಹತ್ತಿತೋ ಗೊತ್ತಾಗಲಿಲ್ಲ. ಮರುದಿನ ಬೆಳಿಗ್ಗೆ ಎಚ್ಚರಾದಾಗ ಅವರ ಮೈ ಬಿಸಿಯಾಗಿತ್ತು, ತುಂಬಾ ಜ್ವರ ಬಂದಿತ್ತು. ಮಗ ಪ್ರಕಾಶ್ ತನ್ನ ಕಚೇರಿಗೆ ಹೋಗಲು ತಯಾರಾಗಿದ್ದ. ಆಗ ಚಂದ್ರಪ್ಪನವರು ಮಗನನ್ನು ಕರೆದು, ಮಗನೇ, ನನಗೆ ತುಂಬಾ ಜ್ವರ ಬಂದಿದೆ. ಮನೆಯಲ್ಲಿದ್ದರೆ ಸ್ವಲ್ಪ ಔಷಧಿ ಮಾತ್ರೆಗಳನ್ನು ಕೊಟ್ಟು ಹೋಗು ಎಂದು ಹೇಳಿದಾಗ ಪ್ರಕಾಶ್, ಅಪ್ಪ, ನನಗೆ ಈಗ ಸಮಯವಿಲ್ಲ. ನಿನಗೆ ಮಾತ್ರೆ ಔಷಧಿಯನ್ನು ಕೊಡುತ್ತಾ ಕುಳಿತರೆ ನನಗೆ ಕಚೇರಿಗೆ ಹೋಗಲು ತಡವಾಗುತ್ತದೆ. ಜ್ವರದ ಔಷಧಿ ಈಗ ಮನೆಯಲ್ಲಿ ಇಲ್ಲ. ನಿನ್ನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಷ್ಟು ಸಮಯ ನನಗಿಲ್ಲ. ನೀನು ಅಲ್ಲಿಯೇ ಮಲಗಿ ವಿಶ್ರಾಂತಿ ಮಾಡು ಸಾಕು ಎಂದು ಹೇಳಿದ. ಆಗ ಚಂದ್ರಪ್ಪನವರು ಮಗನಿಗೆ, ಮಲಗಿಕೊಂಡು ವಿಶ್ರಾಂತಿ ಮಾಡಿದರೆ ಜ್ವರ ಹೋಗುವುದಿಲ್ಲ. ಸ್ವಲ್ಪ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಬಂದಿದ್ದರೆ ಗುಣವಾಗುತ್ತಿತ್ತು ಎಂದು ಹೇಳಿದಾಗ ಪ್ರಕಾಶ್ ಸಿಟ್ಟಿನಿಂದ, ನಿನಗಂತೂ ಕೆಲಸವೇ ಇಲ್ಲ. ಕೆಲಸಕ್ಕೆ ಹೋಗುವವರಿಗಾದರೂ ಅಡ್ಡಿಗಾಲು ಹಾಕಬೇಡ. ಎಷ್ಟು ಬಾರಿ ಹೇಳಿದ್ದೇನೆ ನಿನಗೆ ನಾನು ಕೆಲಸಕ್ಕೆ ಹೋಗುವಾಗ ಅನಗತ್ಯ ಕಿರಿಕಿರಿ ಕೊಡಬೇಡ ಅಂತ? ಮತ್ತೆ ಅದನ್ನೇ ಮಾಡುತ್ತೀಯಾ? ಅಷ್ಟಕ್ಕೂ ಪದೇ ಪದೇ ನಿನ್ನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ತೋರಿಸುವಷ್ಟು ಹಣ ನನ್ನ ಬಳಿ ಇಲ್ಲ. ನೀನು ಇಷ್ಟು ವರ್ಷ ದುಡಿದು ಕೂಡಿಟ್ಟಿದ್ದು ಅಷ್ಟೇ ಇದೆ. ನೀನು ಇಷ್ಟು ವರ್ಷ ದುಡಿದ ಹಣ ಏನು ಮಾಡಿದ್ದೀಯಾ? ಏನು ಸಾಧಿಸಿದ್ದೀಯಾ? ನನಗಾದರೂ ಒಳ್ಳೆಯ ಕಾಲೇಜಿನಲ್ಲಿ ಕಲಿಸಿದ್ದೀಯಾ ಅಥವಾ ನನ್ನನ್ನು ಓದಲು ವಿದೇಶಕ್ಕೆ ಕಳುಹಿಸಿದ್ದೀಯಾ? ಯಾವಾಗ ನೋಡಿದರೂ ನೀನು ನರಳುವುದನ್ನೇ ನೋಡುವುದಾಯಿತು. ಒಮ್ಮೆ ಜ್ವರ ಬಂದಿದೆ ಅಂತ ಹೇಳುವುದು, ಇನ್ನೊಮ್ಮೆ ರಕ್ತದೊತ್ತಡ ಹೆಚ್ಚಾಗಿದೆ ಅಂತ ಹೇಳುವುದು. ಪದೇ ಪದೇ ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕು. ಮೇಲಾಗಿ ಔಷಧಿ ಮಾತ್ರೆಗಳ ಖರ್ಚು ಬೇರೆ. ನನಗಿರುವ ಸಣ್ಣ ನೌಕರಿಯಲ್ಲಿ ನಿನ್ನನ್ನು ಪದೇ ಪದೇ ಆಸ್ಪತ್ರೆಗೆ ತೋರಿಸಲು ನನಗೆ ಆಗುವುದಿಲ್ಲ. ಮೊದಲೇ ನನಗೆ ಕಚೇರಿಗೆ ತಡವಾಗಿದೆ. ಏನೇನಂತ ಮಾಡಲಿ ನಾನು ಎಂದು ಒದರಾಡಿ ಕಚೇರಿಗೆ ಹೋಗಲು ತನ್ನ ಚೀಲವನ್ನು ತೆಗೆದುಕೊಂಡು ಹೊರಡಲು ಬಾಗಿಲ ಬಳಿ ಹೋದಾಗ ಹಿಂದಿನಿಂದ ಅವನ ಹೆಂಡತಿ ಶಾಲಿನಿ ಕೂಗಿ, ರೀ ಪ್ರಕಾಶ್, ಇವತ್ತು ಆಫೀಸಿನಿಂದ ಮನೆಗೆ ಬೇಗ ಬನ್ನಿ. ಹೊಸ ಚಲನಚಿತ್ರ ಬಂದಿದೆಯಂತೆ, ನೋಡಲಿಕ್ಕೆ ಹೋಗೋಣ ಎಂದು ಹೇಳಿದಳು. ಆಗ ಪ್ರಕಾಶ್ ಮುಗುಳು ನಗುತ್ತಾ, ಆಯ್ತು, ನೀನು ತಯಾರಾಗಿರು, ನಾನು ಸಂಜೆ ಬೇಗ ಬರುತ್ತೇನೆ ಎಂದು ಹೇಳಿದ. ಮಲಗಿಕೊಂಡಲ್ಲೇ ಇದನ್ನು ಕೇಳಿದ ಚಂದ್ರಪ್ಪನವರಿಗೆ ವೃದ್ಧ ಹಾಗೂ ಅನಾರೋಗ್ಯದ ತಂದೆಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಲು ಮಗನ ಹತ್ತಿರ ಹಣವೂ ಇಲ್ಲ, ಸಮಯವೂ ಇಲ್ಲ. ಆದರೆ ತನ್ನ ಹೆಂಡತಿಯನ್ನು ಚಲನಚಿತ್ರ ನೋಡಲು ಕರೆದುಕೊಂಡು ಹೋಗಲು ಹಣವೂ ಇದೆ ಮತ್ತು ಸಮಯವೂ ಇದೆ ಎಂದು ಯೋಚಿಸುತ್ತಾ ಅವರ ಕಣ್ಣಲ್ಲಿ ಮತ್ತೆ ನೀರು ಬಂದಿತು. ಪೂರ್ತಿ ದಿನ ಕಳೆದು ಸಂಜೆ ಪ್ರಕಾಶ್ ಮನೆಗೆ ಬಂದು ತನ್ನ ಹೆಂಡತಿಯನ್ನು ಕರೆದುಕೊಂಡು ಚಲನಚಿತ್ರ ನೋಡಲು ಹೋದ. ಮಗ ಸೊಸೆ ಆದವರು ಚಂದ್ರಪ್ಪನವರನ್ನು ಒಮ್ಮೆಯಾದರೂ ಅವರ ಆರೋಗ್ಯದ ಬಗ್ಗೆ ವಿಚಾರಿಸಲಿಲ್ಲ ಮತ್ತು ಊಟ ತಿಂಡಿಯ ಬಗ್ಗೆ ವಿಚಾರಿಸಲಿಲ್ಲ. ಚಂದ್ರಪ್ಪನವರು ಪಕ್ಕದ ಮನೆಯ ರಘುರವರಿಂದ ವೈದ್ಯರಿಂದ ಮಾತ್ರೆಗಳನ್ನು ತರಿಸಿಕೊಂಡು ತೆಗೆದುಕೊಂಡರು. ಸ್ವಲ್ಪ ಹೊತ್ತಿನ ನಂತರ ಅವರ ಮೈಯಲ್ಲಿ ಚೇತರಿಕೆ ಕಂಡಿತು. ರಾತ್ರಿ ತಡವಾಗಿ ಮಗ ಸೊಸೆ ಮನೆಗೆ ಬಂದಾಗ ಚಂದ್ರಪ್ಪನವರು ಮನೆಯ ಸಭಾಂಗಣದಲ್ಲಿಯೇ ಕುಳಿತಿದ್ದರು. ಅಷ್ಟೊತ್ತಿಗೆ ಮನೆಗೆ ಬಂದ ಮಗನ ಮುಖವನ್ನು ನೋಡುತ್ತಾ, ವಾಹ್ ಮಗನೇ, ನಿನ್ನ ಹೆಂಡತಿಯನ್ನು ಚಲನಚಿತ್ರಕ್ಕೆ ಕರೆದುಕೊಂಡು ಹೋಗಲು ನಿನ್ನ ಹತ್ತಿರ ಬಹಳಷ್ಟು ಸಮಯ ಮತ್ತು ಹಣವಿದೆ. ಆದರೆ ಜ್ವರದಿಂದ ಬಳಲುವ ನಿನ್ನ ತಂದೆಯನ್ನು ವೈದ್ಯರ ಹತ್ತಿರ ಕರೆದುಕೊಂಡು ಹೋಗಲು ನಿನ್ನ ಹತ್ತಿರ 1 ಗಂಟೆಯೂ ಸಮಯ ಮತ್ತು ಹಣ ಇರಲಿಲ್ಲ ಎಂದು ಹೇಳಿದರು. ಆಗ ಪ್ರಕಾಶ್ಗೆ ತುಂಬಾ ಕೋಪ ಬಂದು, ನೀನು ಏನು ಹೇಳಬೇಕು ಅಂತ ಅಂದುಕೊಂಡಿದ್ದೀಯಾ? ಇಷ್ಟು ಹೊತ್ತಿನಲ್ಲಿ ಎದ್ದು ಕುಳಿತುಕೊಳ್ಳಲು ನಿನ್ನದೇನೂ ಉದ್ದೇಶವಿದೆ ಎಂದು ಕೇಳಿದ. ಆಗ ಚಂದ್ರಪ್ಪನವರು, ನಾನು ಬೆಳಿಗ್ಗೆಯಿಂದ ಜ್ವರದಲ್ಲಿ ಬಿದ್ದು ಒದ್ದಾಡುತ್ತಿದ್ದೇನೆ. ಆದರೆ ನನಗಾಗಿ ನಿಮ್ಮಿಬ್ಬರಿಗೂ ಸಮಯ ಮತ್ತು ಹಣ ಇರಲಿಲ್ಲ. ನಿನ್ನ ಹೆಂಡತಿಗಾಗಿ ನಿನಗೆ ಬಹಳಷ್ಟು ಸಮಯ ಇದೆ ಅಲ್ಲವೇ ಅಂತ ಕೇಳುವ ಉದ್ದೇಶವಷ್ಟೇ ಅಂದಾಗ ಪ್ರಕಾಶ್ ತನ್ನ ತಂದೆಯ ಕಾಲರ್ ಹಿಡಿದು ಒಂದೇ ಏಟು ಕಪಾಳಕ್ಕೆ ಹೊಡೆದು, ಅದನ್ನೇನು ನೀನು ಕೇಳುತ್ತೀಯಾ? ಅದನ್ನು ಕೇಳಲು ನೀನು ಯಾರು? ನಾನು ದುಡಿದಿದ್ದ ಹಣವನ್ನು ನನಗೆ ಮತ್ತು ನನ್ನ ಹೆಂಡತಿಗಾಗಿ ಖರ್ಚು ಮಾಡಿಕೊಳ್ಳುತ್ತಿದ್ದೇನೆ. ಕೈಲಾಗದವರ ತರಹ ನಿನ್ನ ಹಾಗೆ ಸುಮ್ಮನೆ ಕೂತು ರೊಟ್ಟಿ ತಿನ್ನುತ್ತಿಲ್ಲ ನಾನು. ಇನ್ನು ಮುಂದೆ ನೀನು ನನ್ನ ವೈಯಕ್ತಿಕ ವಿಷಯಕ್ಕೆ ಬಂದರೆ ಈ ಮನೆಯಿಂದ ನಿನಗೆ ಬೇರೆ ದಾರಿ ಕಾಣಿಸುತ್ತೇನೆ. ಈ ಮನೆಯಲ್ಲಿ ಇರುವ ಇಚ್ಛೆ ಇದ್ದರೆ ನಿನ್ನ ಕೋಣೆಯಲ್ಲಿ ಸುಮ್ಮನೆ ಬಿದ್ದಿರು ಎಂದು ಹೇಳಿ ತನ್ನ ಕೋಣೆಗೆ ಮಲಗಲು ಹೋದ. ಆಗ ಶಾಲಿನಿ ಹಿಂದಿನಿಂದ ತನ್ನ ಮಾವನಿಗೆ, ಮಾವ, ನಿಮ್ಮದು ಬಹಳ ಆಯಿತು. ನಿಮ್ಮ ಮಗನಿಗೆ ಸಣ್ಣ ಸಣ್ಣ ವಿಷಯಕ್ಕೂ ಸಿಟ್ಟು ಬರುತ್ತದೆ ಅಂತ ಗೊತ್ತಿದ್ದರೂ ಅವರು ಬಂದ ಕೂಡಲೇ ನಿಮ್ಮ ಭಾಷಣ ಶುರು ಮಾಡಿಬಿಟ್ಟಿರಿ. ಅಷ್ಟಕ್ಕೂ ನನ್ನಿಂದ ಒಂದು ಮಾತು ಹೇಳುವುದಾದರೆ, ಇಂದು ನಿಮ್ಮ ಮಗ ನಿಮಗೆ ಸರಿಯಾಗಿ ಮಾಡಿದ್ದಾರೆ. ಇನ್ನು ಮುಂದೆ ನೀವು ನಮ್ಮ ವೈಯಕ್ತಿಕ ವಿಷಯಕ್ಕೆ ತಲೆ ಹಾಕುವುದಿಲ್ಲ ಅಂತ ಅಂದುಕೊಂಡಿದ್ದೇನೆ ಎಂದು ಹೇಳಿ ಅವಳು ತನ್ನ ಗಂಡನ ಹಿಂದೆ ಹೋದಳು. ಮಗ ಸೊಸೆ ಹೀಗೆ ಮಾಡಿದ್ದಕ್ಕೆ ಚಂದ್ರಪ್ಪನವರ ಮನಸ್ಸು ಒಳಗಿನಿಂದಲೇ ಒಡೆದು ಹೋಯಿತು.
ಮಗ ಇಂದು ನನ್ನ ಮೇಲೆ ಕೈ ಮಾಡಿಬಿಟ್ಟ ಅಂತ ತುಂಬಾ ದುಃಖದಿಂದ ಅಲ್ಲಿಯೇ ಇದ್ದ ಮೆಟ್ಟಿಲುಗಳ ಮೇಲೆ ಕುಸಿದು ಕುಳಿತರು. ಮಗ ತಮ್ಮ ಮೇಲೆ ಕೈ ಮಾಡಿದ್ದನ್ನು ಮನಸ್ಸಿಗೆ ತುಂಬಾ ಹಚ್ಚಿಕೊಂಡ ಚಂದ್ರಪ್ಪನವರು ಒಂದೇ ಸಮನೆ ಅಳತೊಡಗಿದರು. ಇಷ್ಟು ದಿನ ಮಗ ಸೊಸೆಯಿಂದ ಅಷ್ಟು ನೋವು ಸಹಿಸಿಕೊಂಡಿದ್ದ ಅವರಿಗೆ ಇಂದು ಮಗ ಅವರ ಮೇಲೆ ಕೈ ಮಾಡಿ ತುಂಬಾ ಅಪಮಾನ ಮಾಡಿದ್ದು ನುಂಗಲಾರದ ತುತ್ತಾಗಿತ್ತು. ಈಗಿಂದ ಈಗಲೇ ಭೂಮಿ ಬೆರಿದು ಅದರಲ್ಲಿ ಮುಳುಗಿ ತಾನು ಸಾಯಬೇಕು ಅನ್ನುವ ಮನಸ್ಥಿತಿ ಅವರದಾಗಿತ್ತು. ಪೂರ್ತಿ ರಾತ್ರಿ ಅವರು ಅದನ್ನು ಮನಸ್ಸಿಗೆ ಹಚ್ಚಿಕೊಂಡು ನಿದ್ರೆ ಮಾಡದೆ ಅಳುತ್ತಾ ಕುಳಿತುಕೊಂಡರು. ಬೆಳಿಗ್ಗೆ ಮಗ ಸೊಸೆ ಹೇಳುವ ಮೊದಲೇ ಒಂದು ಚೀಲದಲ್ಲಿ ತಮ್ಮ ಪತ್ನಿಯ ಫೋಟೋ ಮತ್ತು ಕೆಲವೊಂದಿಷ್ಟು ತಮ್ಮ ಅವಶ್ಯಕ ವಸ್ತುಗಳನ್ನು ಹಾಕಿಕೊಂಡು ಆ ಮನೆಯಿಂದ ಹೊರಗೆ ಬಂದು ಬಿಟ್ಟರು. ಇಷ್ಟು ದಿನ ಮಗ ಸೊಸೆಯಿಂದ ಬಹಳ ಅನುಭವಿಸಿದ್ದಾಯಿತು. ಮತ್ತಷ್ಟು ಅನುಭವಿಸುವುದು ಬೇಡ. ಬೀದಿಯಲ್ಲಿ ಭಿಕ್ಷೆ ಬೇಡಿಯಾದರೂ ಬದುಕುತ್ತೇನೆ, ಆದರೆ ಮರಳಿ ಆ ಮನೆಗೆ ಹೆಜ್ಜೆ ಇಡುವುದಿಲ್ಲ. ಒಮ್ಮೆ ಕೈ ಮಾಡಿದ ಮಗ ಮತ್ತೆ ಮತ್ತೆ ಕೈ ಮಾಡಲು ಹಿಂಜರಿಯುವುದಿಲ್ಲ. ಅವರು ಕೊಡುವ ನೋವಿಗಿಂತ ಕಾಲುದಾರಿಯ ಮೇಲೆ ಜೀವನ ಕಳೆಯುವುದು ಎಷ್ಟೋ ಒಳ್ಳೆಯದು ಅಂದುಕೊಂಡು ಚಂದ್ರಪ್ಪನವರು ಎಲ್ಲಿಗೆ ಅಂತ ದಾರಿ ಕಾಣದೆ ಹೆಜ್ಜೆ ಹಾಕತೊಡಗಿದರು. ಹೀಗೆ 3-4 ದಿನ ಅವರಿವರು ಕೊಟ್ಟಿದ್ದನ್ನು ತಿನ್ನುತ್ತಾ, ಹಸಿವಾದಾಗ ಭಿಕ್ಷೆ ಬೇಡಿ ಅಂಗಡಿಯಲ್ಲಿ ತಿನ್ನುತ್ತಾ, ರಾತ್ರಿಯಾದರೆ ಕಾಲುದಾರಿಯ ಮೇಲೆ ಮಲಗಿ ಕಾಲ ಕಳೆಯತೊಡಗಿದರು. ಆದರೆ ಅತ್ತ ಕಡೆ ಮಗ ಸೊಸೆಯಾದವರು ಚಂದ್ರಪ್ಪನವರನ್ನು ಹುಡುಕುವ ಪ್ರಯತ್ನವನ್ನೂ ಮಾಡಲಿಲ್ಲ. ಪೀಡೆ ಹೋಯಿತು ಅಂತ ಅಂದುಕೊಂಡು ಅವರು ಸುಮ್ಮನಾಗಿ ಬಿಟ್ಟರು. ಮೇಲಾಗಿ ತುಂಬಾ ಖುಷಿಪಟ್ಟರು. ದುಡಿಯದ ಮತ್ತು ವಯಸ್ಸಾಗಿ ಕೈಲಾಗದ ಅಪ್ಪನಿಗೆ 2 ರೊಟ್ಟಿ ಕೊಡುವುದು ಪ್ರಕಾಶ್ಗೆ ಭಾರವಾಗಿತ್ತು. ಬಹುಶಃ ಅವರು ದುಡಿದು ಕೊಡುತ್ತಿದ್ದರೆ ಹೊಟ್ಟೆ ತುಂಬಾ ಊಟ ಕೊಟ್ಟು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದನೇನು. ದುಡಿದು ಸ್ವಾಭಿಮಾನದಿಂದ ಬದುಕಿದ್ದ ಚಂದ್ರಪ್ಪನವರಿಗೆ ಹೀಗೆ ಭಿಕ್ಷೆ ಬೇಡಿ ತಿನ್ನುವುದು ಸರಿ ಕಾಣಲಿಲ್ಲ. 2 ಹೊತ್ತಿನ ಊಟಕ್ಕಾಗುವಷ್ಟು ಸಣ್ಣಪುಟ್ಟ ಕೆಲಸವನ್ನಾದರೂ ಮಾಡಬೇಕು ಅಂತ ಮನಸ್ಸಿನಲ್ಲಿ ಯೋಚನೆ ಮಾಡಿದರು. ಆಗ ಅಚಾನಕ್ಕಾಗಿ ಅವರ ಬಾಲ್ಯದ ಸ್ನೇಹಿತ ರಘು ಅವರ ನೆನಪು ಅವರಿಗೆ ಬಂದಿತು. ರಘು ಒಂದು ಹೋಟೆಲ್ ನಡೆಸುತ್ತಿದ್ದನು. ಕೂಡಲೇ ಚಂದ್ರಪ್ಪನವರು ರಘುವಿನ ಹೋಟೆಲ್ಗೆ ಹೋಗಿ ಅವನ ಎದುರಿಗೆ ತನ್ನ ಎಲ್ಲಾ ಕಷ್ಟಗಳನ್ನು ಹೇಳಿ ಒಂದು ಸಣ್ಣ ಕೆಲಸ ಕೊಡಲು ಮನವಿ ಮಾಡಿಕೊಂಡರು. ಆಗ ರಘು, ಚಂದ್ರಪ್ಪ, ನಾನು ಲೆಕ್ಕದಲ್ಲಿ ಎಷ್ಟು ಹಿಂದಿದ್ದೇನೆ ಅಂತ ನಿನಗೆ ಗೊತ್ತು. ನನ್ನ ಹೋಟೆಲ್ನಲ್ಲಿ ಗದ್ದಲ ಮತ್ತು ಗ್ರಾಹಕರು ಬಹಳ ಇರುತ್ತಾರೆ. ನೀನು ಇಂದಿನಿಂದ ಈ ಹೋಟೆಲಿನ ಲೆಕ್ಕಪತ್ರಗಳನ್ನು ನೋಡಿಕೋ. ನಿನಗೆ ಕೆಲಸ ಸಿಕ್ಕಂತೆ ಆಗುತ್ತದೆ ಮತ್ತು ನನಗೆ ನಿನ್ನಂತಹ ಮುಗ್ಧ ಗೆಳೆಯ ಮರಳಿ ಸಿಕ್ಕಂತಾಗುತ್ತದೆ. ಆದರೆ ನನ್ನ ಒಂದು ಮಾತನ್ನು ನೀನು ನಡೆಸಿಕೊಡಬೇಕು. ಅದೇನೆಂದರೆ ನೀನು ನಿನ್ನ ಮಗ ಮತ್ತು ಸೊಸೆಗೆ ಚೆನ್ನಾಗಿ ಬುದ್ಧಿ ಕಲಿಸಬೇಕು. ಅಂದಾಗ ಚಂದ್ರಪ್ಪನವರು, ರಘು, ನಾನು ಹಾಗೆಯೇ ಯೋಚನೆ ಮಾಡಿದ್ದೇನೆ. ನನಗೂ ಕೂಡ ಅವರಿಂದ ಅನುಭವಿಸಿದ ನೋವಿಗೆ ತಕ್ಕ ಪಾಠ ಕಲಿಸಬೇಕೆಂಬ ಛಲ ಇದೆ. ಆದರೆ ಅದನ್ನು ಸಾಧಿಸಲು ದಾರಿ ಕಾಣುತ್ತಿಲ್ಲ ಎಂದು ಹೇಳಿದರು. ಚಂದ್ರಪ್ಪನವರು ತಮ್ಮ ಪತ್ನಿಯೊಂದಿಗೆ ಆ ಮನೆಯಲ್ಲಿ 40 ವರ್ಷ ಬದುಕು ನಡೆಸಿದ್ದರು. ಆ ಮನೆಯ ನೆನಪು ಅವರ ಮನಸ್ಸನ್ನು ತುಂಬಾ ಕಾಡುತ್ತಿತ್ತು. ಅವರು ಕಷ್ಟಪಟ್ಟು ದುಡಿದು ಆ ಮನೆಯನ್ನು ಕಟ್ಟಿಸಿಕೊಂಡಿದ್ದರು. ಆದರೆ ಸೊಸೆ ಮತ್ತು ಮಗನಾದವನು ಅಂತಹ ಮನೆಯಲ್ಲಿ ಚಂದ್ರಪ್ಪನವರಿಗೆ ಒಂದೊಂದು ರೊಟ್ಟಿಗಾಗಿಯೂ ಕಾಯುವಂತೆ ಮಾಡಿದ್ದರು. ಮೇಲಾಗಿ ಮಗ ತನ್ನ ತಂದೆಯ ಮೇಲೆಯೇ ಕೈ ಮಾಡಿ ಎಲ್ಲವನ್ನೂ ಮೀರಿ ನಿಂತಿದ್ದ. ಆ ದೃಶ್ಯ ಚಂದ್ರಪ್ಪನವರಿಗೆ ನೆನಪಾದಾಗಲೆಲ್ಲ ಅವರ ಮೈ ಜ್ವಾಲಾಮುಖಿಯಂತೆ ಕುದಿಯುತ್ತಿತ್ತು. ಆಗ ರಘು, ಚಂದ್ರಪ್ಪ, ಆ ಮನೆಯನ್ನು ನೀನು ಅಷ್ಟು ಪ್ರೀತಿಯಿಂದ ಕಷ್ಟಪಟ್ಟು ಕಟ್ಟಿಸಿದ್ದೀಯಾ? ಈಗ ಅದರ ಕಾಗದ ಪತ್ರಗಳು ಎಲ್ಲಿವೆ ಎಂದು ಕೇಳಿದಾಗ ಚಂದ್ರಪ್ಪನವರು, ರಘು, ನನ್ನ ತಲೆಯಲ್ಲಿ ಈಗ ಏನು ಹೊಳೆಯುತ್ತಿಲ್ಲ. ಸದ್ಯಕ್ಕೆ ನನಗೀಗ ಕೆಲಸ ಕೊಡು ಎಂದು ಹೇಳಿದರು. ಆಗ ರಘು, ಅದರಲ್ಲಿ ಕೇಳುವುದು ಏನಿದೆ? ನೀನು ಈಗಿನಿಂದಲೇ ಕೆಲಸ ಶುರು ಮಾಡಿಕೋ. ಊಟ, ಉಪಹಾರ ಮತ್ತು ವಸತಿಯ ವ್ಯವಸ್ಥೆ ನಿನಗೆ ಇಲ್ಲಿಯೇ ಆಗುತ್ತದೆ ಎಂದು ಹೇಳಿದ. ಹೀಗೆ ಒಂದು ದಿನ ರಾತ್ರಿ ಅದೇ ಹೋಟೆಲ್ನಲ್ಲಿ ಮಲಗುವಾಗ ತನ್ನ ಹೆಂಡತಿಯ ಮುಖ ನೋಡಲು ಚೀಲದಲ್ಲಿ ಇದ್ದ ಫೋಟೋ ತೆಗೆಯಲು ಹೋದಾಗ ಆ ಚೀಲದಿಂದ ಕೆಲವು ಕಾಗದ ಪತ್ರಗಳು ಕೆಳಗೆ ಬಿದ್ದವು. ಅವುಗಳನ್ನು ಎತ್ತಿ ತೆಗೆದು ಇಟ್ಟುಕೊಂಡು ಮರುದಿನ ಅವನು ರಘುವಿಗೆ ತೋರಿಸಿದಾಗ ಅವನು ಕೂಡಲೇ ತನ್ನ ವಕೀಲರನ್ನು ಕರೆಸಿದ. ವಕೀಲರ ಸಲಹೆ ಕೇಳಿ ಅವರಿಬ್ಬರೂ ಕೆಲವೊಂದಿಷ್ಟು ಕಾಗದ ಪತ್ರಗಳನ್ನು ಸಿದ್ಧಪಡಿಸಿದ್ದರು. 4-5 ದಿನ ಬಿಟ್ಟು ಪ್ರಕಾಶ್ನ ಮನೆಯ ಬಾಗಿಲಲ್ಲಿ 2 ವ್ಯಕ್ತಿಗಳು ನಿಂತಿದ್ದರು ಮತ್ತು ಅವರು ಪ್ರಕಾಶ್ನನ್ನು ಕರೆದು, ನೀವು 4 ದಿನದಲ್ಲಿಯೇ ಈ ಮನೆಯನ್ನು ಖಾಲಿ ಮಾಡಬೇಕು, ಏಕೆಂದರೆ ಈ ಮನೆಯ ಮಾಲೀಕರಾದ ಚಂದ್ರಪ್ಪನವರು ಈ ಮನೆಯನ್ನು ಮಾರಿದ್ದಾರೆ ಎಂದು ಹೇಳಿದಾಗ ಪ್ರಕಾಶ್ ಮತ್ತು ಶಾಲಿನಿಗೆ ನಿಂತ ನೆಲವೇ ಕುಸಿದಂತೆ ಆಯಿತು. ಇಬ್ಬರೂ ಗಾಬರಿಯಿಂದ ಬಾಯಿ ತೆರೆದುಕೊಂಡು ನಿಂತರು. ಅವರು ಅವಸರದಿಂದ ತಮ್ಮ ತಂದೆ ಇರುವ ವಿಳಾಸವನ್ನು ಅವರಿಂದ ತಿಳಿದುಕೊಂಡು ಚಂದ್ರಪ್ಪನವರು ಇರುತ್ತಿದ್ದ ಹೋಟೆಲ್ಗೆ ಬಂದು ನಿಂತರು. ಮಗನನ್ನು ಆ ಹೋಟೆಲ್ನಲ್ಲಿಯೇ ನೋಡಿದ ಚಂದ್ರಪ್ಪನವರ ತಲೆಯಲ್ಲಿ ಆ ರಾತ್ರಿ ತಮ್ಮ ಮೇಲೆ ಮಗ ಕೈ ಮಾಡಿದ ದೃಶ್ಯ ಕಾಡತೊಡಗಿತು.
ಆಗ ಪ್ರಕಾಶ್ ತನ್ನ ತಂದೆಗೆ ಸಿಟ್ಟಿನಿಂದ, ಅಪ್ಪ, ನೀನು ಏನು ಮಾಡಿದ್ದೀಯಾ? ಆ ಮನೆಯನ್ನು ಏಕೆ ಮಾರಿದ್ದೀಯಾ ಎಂದು ಕೇಳಿದಾಗ ಚಂದ್ರಪ್ಪನವರು ವ್ಯಂಗ್ಯವಾಗಿ ನಗುತ್ತಾ, ಅರೆ ಮಗನೇ, ಈಗ ಬರೀ ಮನೆಯನ್ನು ಮಾರಿದ್ದಕ್ಕಷ್ಟೇ ನಿನ್ನ ಬುಡಕ್ಕೆ ಬೆಂಕಿ ಬಿದ್ದವರ ತರಹ ಆಡುತ್ತಿದ್ದೀಯಾ? ನಾನು ನಿನಗೆ ಇನ್ನೂ ಬಹಳ ತೋರಿಸುವುದೂ ಇದೆ. ಇದನ್ನು ತೆರೆದು ನೋಡು, ಇದು ನನ್ನ ಆಸ್ತಿಪತ್ರ ಅನ್ನುತ್ತಾ ಅವರ ಕೈಗೆ ತನ್ನ ಆಸ್ತಿಪತ್ರವನ್ನು ಕೊಟ್ಟರು. ಅವರು ಅದನ್ನು ತೆರೆದು ನೋಡಿದಾಗ ಇಬ್ಬರ ಕಣ್ಣುಗಳು ಗಾಬರಿಯಿಂದ ಹಾಗೆಯೇ ತೆರೆದು ಇದ್ದವು. ಆಗ ಪ್ರಕಾಶ್ ತನ್ನ ತಂದೆಗೆ, ಇದೇನು ಅಪ್ಪ, ನೀವು ಎಲ್ಲಾ ಆಸ್ತಿಯನ್ನು ಯಾವುದೋ ಟ್ರಸ್ಟ್ಗೆ ಮಾರಿಬಿಟ್ಟಿದ್ದೀರಿ. ನಮ್ಮ ಬಗ್ಗೆಯೂ ನೀವು ಸ್ವಲ್ಪ ಯೋಚನೆ ಏಕೆ ಮಾಡಲಿಲ್ಲ? ನೀವು ನಿಮ್ಮದೇ ಮಗ ಸೊಸೆಯೊಂದಿಗೆ ಈ ರೀತಿ ನಡೆದುಕೊಳ್ಳಲು ನಾಚಿಕೆ ಆಗುವುದಿಲ್ಲವೇ ಅನ್ನುವುದಷ್ಟೇ ಬೇಕಾಗಿತ್ತು ಚಂದ್ರಪ್ಪನವರಿಗೆ. ಅವರು ನೇರವಾಗಿ ಮಗನ ಕಪಾಳಕ್ಕೆ ಒಂದೇ ಸಮನೆ 4-5 ಏಟು ಬಿಟ್ಟು ಅತಿಯಾದ ಸಿಟ್ಟಿನಿಂದ, ನೀವಿಬ್ಬರೂ ವಯಸ್ಸಾದ ನನ್ನ ಬಗ್ಗೆ ಒಮ್ಮೆಯಾದರೂ ಯೋಚನೆ ಮಾಡಿದ್ದೀರಾ? ಇಲ್ಲವಲ್ಲ, ಮತ್ತೆ ನಾನೇಕೆ ನಿಮ್ಮ ಬಗ್ಗೆ ಯೋಚಿಸಲಿ? ನಾನು ರಕ್ತ ಮತ್ತು ಬೆವರು ಹರಿಸಿ ಕಟ್ಟಿಸಿದ ಆ ಮನೆಯಲ್ಲಿ ನನಗೆ ನೆಮ್ಮದಿಯಿಂದ ಒಂದು ರೊಟ್ಟಿಯೂ ಸಿಗುತ್ತಿರಲಿಲ್ಲ. ಅಪಮಾನ ಮಾಡುವುದನ್ನು ಬಿಟ್ಟು ನನಗೆ ನೀವೇನು ಕೊಟ್ಟಿದ್ದೀರಿ? ಅದು ನನ್ನ ಮನೆ, ನಾನು ಯಾರಿಗೆ ಬೇಕೋ ಅವರಿಗೆ ಮಾರುತ್ತೇನೆ. ನಾನೇ ಆ ಮನೆಯಲ್ಲಿ ಇರದಿರುವಾಗ ನಿಮಗೇಕೆ ಇರಲು ಬಿಡಬೇಕು? ಈ ಭೂಮಿಯೇ ಬಿರಿದರೂ ನನ್ನ ನಿರ್ಧಾರ ಅಚಲವಾಗಿರುತ್ತದೆ. ನಾನೀಗ ನಿನಗೆ ಹೊಡೆದಿದ್ದು ಆ ರಾತ್ರಿ ನೀನು ನನಗೆ ಹೊಡೆದಿದ್ದಕ್ಕೆ ಪ್ರತೀಕಾರ ಅಂತ ತಿಳಿದುಕೋ. ಆ ರಾತ್ರಿಯನ್ನು ನನ್ನಿಂದ ಎಂದಿಗೂ ಮರೆಯಲು ಸಾಧ್ಯವಿಲ್ಲ ಎಂದು ಕೆಂಡಮಂಡಲವಾಗಿ ಹೇಳಿದಾಗ ಇಬ್ಬರು ಗಂಡ ಹೆಂಡತಿ ಒಬ್ಬರಿಗೊಬ್ಬರು ಮುಖ ನೋಡಿಕೊಂಡರು. ಅವರಿಗೆ ಚಂದ್ರಪ್ಪನವರಿಗೆ ಕ್ಷಮೆ ಕೇಳುವುದನ್ನು ಬಿಟ್ಟು ಬೇರೆ ದಾರಿ ಇರಲಿಲ್ಲ. ಪ್ರಕಾಶ್ ತನ್ನ ತಂದೆಗೆ ದುಃಖದಿಂದ ಕೈಮುಗಿದು, ಅಪ್ಪಾಜಿ, ನಮ್ಮನ್ನು ಕ್ಷಮಿಸಿಬಿಡಿ. ನಾನು ನಿಮ್ಮ ಮೇಲೆ ಕೈ ಮಾಡಿ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಇದೊಂದು ಸಲ ನಮ್ಮನ್ನು ಕ್ಷಮಿಸಿಬಿಡಿ ಸಾಕು ಎಂದು ಕೇಳಿಕೊಂಡನು. ಸೊಸೆಯು ಕೂಡ ತುಂಬಾ ಪರಿಪರಿಯಾಗಿ ತನ್ನ ಮಾವನನ್ನು ಕೇಳಿಕೊಂಡಳು. ಆದರೆ ಚಂದ್ರಪ್ಪನವರ ಮನಸ್ಸು ಕರಗಲಿಲ್ಲ. ಅವರು ನಿಷ್ಠೂರವಾಗಿ ಹೋಟೆಲಿನ ಕೆಲಸಗಾರರನ್ನು ಕರೆದು ಮಗ ಮತ್ತು ಸೊಸೆಯನ್ನು ಅಲ್ಲಿಂದ ತಳ್ಳಿ ಹೊರಗೆ ಹಾಕಿಸಿದರು. ಮನೆ ಮಾರಿದ ಹಣದಿಂದ ಅವರು ರಘುವಿನೊಂದಿಗೆ ಆ ಹೋಟೆಲ್ನಲ್ಲಿ ಪಾಲುದಾರರಾದರು. ಈಗ ಚಂದ್ರಪ್ಪನವರು ಆ ಹೋಟೆಲಿನ ಅರ್ಧ ಮಾಲೀಕರಾದರು. ಬರುವ ಆದಾಯದಲ್ಲಿ ಇಬ್ಬರೂ ಸಮಾನವಾದ ಲಾಭ ಪಡೆಯುತ್ತಿದ್ದರು. ಈಗ ಚಂದ್ರಪ್ಪನವರು ಸುಖವಾಗಿ ಬದುಕಲು ತೊಡಗಿದರು. ಮಗ ಸೊಸೆಯಿಂದ ಆದ ನೋವಿಗೆ ಪ್ರತೀಕಾರ ತೀರಿಸಿಕೊಂಡ ನೆಮ್ಮದಿ ಅವರಿಗೆ ಆಗಿತ್ತು. ಅವರು ಸಂತೋಷದಿಂದ ಮತ್ತು ಆತ್ಮಗೌರವದಿಂದ ಜೀವನ ನಡೆಸತೊಡಗಿದರು. ಜೊತೆಗೆ ವಯಸ್ಸಾದ ತಂದೆಯ ಮೇಲೆ ಕೈ ಮಾಡಿದ ಮಗ ಮತ್ತು ಸೊಸೆಗೆ ಒಳ್ಳೆಯ ಪಾಠ ಕಲಿಸಿದ್ದರು. ಸ್ನೇಹಿತರೆ, ತಂದೆಯ ಮೇಲೆ ಕೈ ಮಾಡಿದ ಮಗನಿಗೆ ಬುದ್ಧಿ ಕಲಿಸಲು ಚಂದ್ರಪ್ಪನವರು ತೆಗೆದುಕೊಂಡ ನಿರ್ಧಾರ ಸರಿಯಾಗಿದ್ದರೆ ಕಾಮೆಂಟ್ ಮಾಡಿ. ಕಥೆ ಇಷ್ಟವಾಗಿದ್ದರೆ ಕಥೆಗೊಂದು ಲೈಕ್ ಕೊಡಿ ಹಾಗೂ ಇದೇ ತರಹ ಕಥೆಗಳನ್ನು ನೋಡಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.